ಬಹಳಷ್ಟು ಉತ್ತಮ ರೀತಿಯ ಎಸೆತ. ಘೋಷಣೆ ನಿರಾಕರಣೆ ಆಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 29 ಚೆಂಡುಗಳ ಮುಂದೆ 34 ಓಟದ ಅವಶ್ಯಕತೆ. ಕನಿಷ್ಠ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ನೀಡುತ್ತೆ. ಅದಾವ ಹಂತಕ್ಕೆ ಪಂದ್ಯ ಹೋಗುತ್ತಂತ ನೋಡಬೇಕಾಗಿದೆ. ಎರಡು ತಂಡಗಳಿಗೆ ಇಂಪಾರ್ಟೆಂಟ್ ಪಂದ್ಯಾಟ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಡಿಡಿಡಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಮೂರನೇ ಬಾರಿಗೆ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಅಲ್ಲಿ ಬಹಳಷ್ಟು ವಿಳಂಬವಾಗ್ತಾ ಇದೆ. ಡಿಡಿಡಿ ನಿಮ್ಮದೇ ಪದ್ಯ, ನೀವೇ ಬಹಳಷ್ಟು ವಿಳಂಬವಾಗಿ ಆಡ್ತಾ ಇದ್ದೀರಾ. ಇನ್ನು ಒಂದು ಪಂದ್ಯ ಇದೇ ಅಂಕಣದಲ್ಲಿ ಸಾಗ್ಲಿಕ್ಕಿದೆ. ಸುಂದರತೆಯ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ನೆಲಕ್ಕುರುಳ್ತಾ ಇದೆ. ಒಂದೋಟದ ಸೇರ್ಪಡೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. 25 ಚೆಂಡುಗಳ ಮುಂದೆ 33 ಓಟದ ಅವಶ್ಯಕತೆ. ಈ ಮುಖ್ಯವಾಗಿ ಕ್ಲೀನ್ ಬೋಲ್ಡ್ ಆಗುವುದು. ಮುಖ್ಯವಾಗಿ ಧನು ವಾಪಸಾತಿ ಮೊದಲ ಯಶಸ್ಸನ್ನು ಕೇಶವ್ ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 1-1 ಬಹಳಷ್ಟು ಉತ್ತಮ ರೀತಿಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೇ ಓವರ್ಗಾಗಿ ಹೇಮಂತ್ ಬಾಬುವನ್ನು ಪರಿಚಯಿಸ್ತಾ ಇದೆ. ಡಿಡಿಡಿ ಕನಿಷ್ಠ ಮೊತ್ತವನ್ನು ದಾಖಲಿಸಿದ್ರು ಕೂಡ
ಪ್ರತಿ ಹೋರಾಟವನ್ನು ಸಂಘಟಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಡಿಡಿಡಿ ಇನ್ನುಳಿದ 24 ಚೆಂಡುಗಳ ಮುಂದೆ 33 ಓಟದ ಅವಶ್ಯಕತೆ. ಎರಡನೇ ಓವರ್ಗಾಗಿ ಗಿರೀಶ್ ಅನ್ನು ಪರಿಚಯಿಸ್ತಾ ಇದೆ. ಬಹಳ ಸಂದೂತವ ರೀತಿಯ ಹೊಡೆತ. ಒಂದೋಟದ ಪೂರೈಕೆ ಆಗ್ತಾ ಇದೆ. ಹರಿದಾಂಡಿನ ಮುಖೇನವಾಗಿ ತಂಡದ ಮೊತ್ತ 2. ಹೇಮಂತ್ ಬಾಬು ಹೊಸ ಆಟಗಾರ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. 23 ಚೆಂಡುಗಳ ಮುಂದೆ 32 ಓಟದ ಅವಶ್ಯಕತೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡನೇ ಚೆಂಡು ಉತ್ತಮ ರೀತಿಯ ಹೊಡೆತ. ಒಂದೋಟದ ಪೂರೈಕೆ ಆಗ್ತಾ ಇದೆ. 3-1. ಎರಡನೇ ಓವರ್ನ ಚಾಲ್ತಿಯಲ್ಲಿ 22 ಚೆಂಡುಗಳ ಮುಂದೆ 31 ಓಟದ ಅವಶ್ಯಕತೆ. 22ಕ್ಕೆ 31. ಮತ್ತೆ ಮೂರನೇ ಬಾರಿಗೆ ಗಿರೀಶ್ ಬಹಳಷ್ಟೊಂದು ಸುಂದರತೆಯ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಗಿರೀಶ್ ಮುಖೇನವಾಗಿ. ಮತ್ತೆ 4ನೇ ಬಾರಿಗೆ ಬಹಳ ಉತ್ತಮ ರೀತಿಯ ಹೊಡೆತ. ಒಂದೋಟದ ಪೂರೈಕೆ ಆಗ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. 20 ಚೆಂಡುಗಳ ಮುಂದೆ 30 ಓಟದ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕೇವಲ ಒಂದೋಟದ ಪೂರೈಕೆ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಎರಡನೇ ಓವರ್ನ 5 ಚೆಂಡುಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 5ಕ್ಕೆ 1. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. ಕೇವಲ ಒಂದೋಟಕ್ಕಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಕ್ತಾಯ ಕಂಡು 2 ಓವರ್ಗಳಲ್ಲಿ ತಂಡದ ಮೊತ್ತ 6ಕ್ಕೆ 1. ಇನ್ನುಳಿದ 18 ಚೆಂಡುಗಳ ಮುಂದೆ 28 ಓಟದ ಅವಶ್ಯಕತೆ. 18ಕ್ಕೆ 28.
ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಡಿಡಿಡಿ ಮೂರನೇ ಓವರ್ಗಾಗಿ ಮಂಜುನಾಥ್ ಹೆಸರಿರ್ತಕ್ಕಂಥ ಮೊದಲ ಚೆಂಡು ಸೀವರಕ್ಕೆ ಹೊರಭಾಗವರು ಕ್ರಮಿಸ್ತಾ ಇದೆ. ಸಿಕ್ಸರ್ ಹರಿ ದಾಂಡಿನ ಮುಖೇನವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 12. 17 ಚೆಂಡುಗಳ ಮುಂದೆ 27 ಓಟದ ಅವಶ್ಯಕತೆ. ಮತ್ತೆ ಪಂದ್ಯ ಕುತೂಹಲಕಾರಿ ಘಟ್ಟಕ್ಕೆ ಬರ್ತಾ ಇದೆ. 17ಕ್ಕೆ 22. ಆರಂಭಿಕ ಹಂತದಲ್ಲಿ ಗಿರೀಶ್ ಬಹಳಷ್ಟು ಬಿಗುದಾಳಿಯನ್ನು ಸಂಘಟಿಸಿದ್ದಾರೆ. ಸದ್ಯ 3ನೇ ಓವರ್ ಮೊದಲ ಚೆಂಡಿನ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಬಳಿಕ ಡಾಟ್ ಬಾಲ್ ಎಸೀತಾ ಇದ್ದಾರೆ. ಇನ್ನು ಕೂಡ 4 ಚೆಂಡು ಬಾಕಿ ಉಳಿತಾ ಇದೆ. 16ಕ್ಕೆ 22. ಬಹಳಷ್ಟೊಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ತಂಡದ ಮೊತ್ತ 13. 15 ಚೆಂಡುಗಳ ಮುಂದೆ 21 ಓಟದ ಅವಶ್ಯಕತೆ. ಇನ್ನುಳಿದ ಹಂತದಲ್ಲಿ ಹೇಮಂತ್ ಬಾಬು ಮತ್ತೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಓಟಗಳಿಗೆ ಮಂಜು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. ಕನಿಷ್ಠ ಮೊತ್ತವನ್ನು ದಾಖಲಿಸಿದ್ರು ಕೂಡ ಆ ಹಂತವನ್ನು ಉಳಿಸುವುದಕ್ಕಾಗಿ ಬಹಳಷ್ಟು ಪ್ರತಿ ಹೋರಾಟವನ್ನು ಸಂಘಟಿಸ್ತಾ ಇದೆ. ಹದಿಮೂರು ಚೆಂಡುಗಳಲ್ಲಿ ಯಾವುದೇ ವಿಕೆಟ್ ಬಿದ್ರೂ ಪ್ರತಿ ವಿಕೆಟ್ಗೆ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಇದು ಕೇವಲ ಡಿಡಿಡಿ ಆಟಗಾರರಿಗೆ ಮಾತ್ರ. ಮಂಜು ಅವರ ಮುಖೇನವಾಗಿ ಪ್ರತಿಯೊಂದು ವಿಕೆಟ್ಸ್ಗೂ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಬಿಗ್ ಬಾಸ್ ಮಂಜು ಅವರ ಮುಖೇನವಾಗಿ ಆಟಗಾರನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸತತ ಘೋಷಣೆಗಳು ಬರ್ತಾ ಇದೆ. ಅದಾವ ಆಟಗಾರರು ಯಶಸ್ಸನ್ನು ದಾಖಲಿಸ್ತಾರಂತ ನೋಡಬೇಕಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಈ ಮುಖ್ಯವಾಗಿ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. 13ಕ್ಕೆ ಓವರ್ ಮುಕ್ತಿಯನ್ನು ಕಾಣುತ್ತಾ ಇದೆ. ಇನ್ನು 12 ಚೆಂಡುಗಳ ಮುಂದೆ 13 ಓಟದ ಅವಶ್ಯಕತೆ. ಸದ್ಯ 3ನೇ ಓವರ್ ಈ ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಕೂಡ. ಈ ಓವರ್ನಲ್ಲಿ ಮಂಜುನಾಥ್ 15 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಹಂತ ಮುಕ್ತಾಯ ಕಂಡ 2 ಓವರ್ಗಳಲ್ಲಿ
ತಂಡದ ಮೊತ್ತ 6. ಇವಾಗ ಪ್ರಸ್ತುತ ಮುಕ್ತಾಯದ 3ನೇ ಓವರ್ನಲ್ಲಿ ತಂಡದ ಮೊತ್ತ 21. 12 ಚೆಂಡುಗಳ ಮುಂದೆ 13 ಓಟದ ಅವಶ್ಯಕತೆ. 12ಕ್ಕೆ 13. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಡಿಡಿಡಿ. ನಾಲ್ಕನೇ ಓವರ್ಗಾಗಿ ಕೇಶವನ್ನು ಪರಿಚಯಿಸ ಇದೆ ಮತ್ತೆ ಡಿಡಿಡಿ. 12 ಚೆಂಡುಗಳ ಮುಂದೆ 13 ಓಟದ ಅವಶ್ಯಕತೆ. ಪ್ರಸ್ತುತ ಈ ಒಂದು ಓವರ್ನ ಮೇಲೆ ಗೆಲುವಿನ ಲೆಕ್ಕಾಚಾರ ನಿರ್ಧಾರವಾಗುತ್ತೆ. ಪ್ರತಿಯೊಂದು ವಿಕೆಟ್ಸ್ಗೆ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಇದು ಕೇವಲ ಡಿಡಿಡಿ ಆಟಗಾರರಿಗೆ ಮಾತ್ರ. ಮಂಜು ಅವರ ಮುಖೇನವಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. 2 ಓಟದ ಪೂರೈಕೆ ಆಗ್ತಾ ಇದೆ. 11 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ. 22ರ ಜೊತೆ ಆಟ ಅಂಕಣೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣುತ್ತಾ ಇದೆ. ಹರಿ ಅದೇ ರೀತಿ ಹೇಮಂತ್ ಬಾಬು ಮುಖೇನವಾಗಿ 11ಕ್ಕೆ 11. ಪ್ರತಿಯೊಂದು ಎಸೆತದಲ್ಲಿ ಒಂಟಿ ಓಟವನ್ನು ದಾಖಲಿಸಿಕೊಂಡು ಕೂಡ ಸುಲಭ ಲೆಕ್ಕಾಚಾರದ ಪಂದ್ಯ. ಲೆಕ್ಕಾಚಾರ ತಪ್ಪಿದ್ರೆ ಡಿಡಿಡಿ ಎರಡನೇ ತಂಡವಾಗಿ ಕ್ವಾಲಿಫೈಯರ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಮೊದಲ ತಂಡವಾಗಿ ವೈಷ್ಣವಿ ಲಯನ್ಸ್ನ ತಂಡ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಎರಡನೇ ಸ್ಥಾನಕ್ಕಾಗಿ ಬಿಗು ಹೋರಾಟ ಅಂಕಣೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಓಟದ ಸೇರ್ಪಡೆ ಆಗ್ತಾ ಇದೆ. ಹರಿ ಆಟ ಕೊನೆಯ ಹಂತದಲ್ಲಿ ಕೈ ಹಿಡಿತಾ ಇದೆ ಸಿಕೆಸಿಸಿ ತಂಡಕ್ಕೆ. ಏನುಳಿದ 10 ಚೆಂಡುಗಳ ಮುಂದೆ 5 ಓಟದ ಅವಶ್ಯಕತೆ. 10ಕ್ಕೆ 5. ಬಹಳಷ್ಟು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನು ಹೇಮಂತ್ ಅದೇ ರೀತಿ ಹರಿ ದಾಖಲಿಸಿಕೊಳ್ತಾ ಇದ್ದಾರೆ. ಈ ಮುಖ್ಯವಾಗಿ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಸಿಕೆಸಿಸಿ. ಎರಡನೇ ತಂಡವಾಗಿ ಕ್ವಾಲಿಫೈಯರ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು. ಪ್ರಸ್ತುತ ಪಂದ್ಯ ಶ್ರೇಷ್ಠ ಪ್ರಶಸ್ತಿ 3 ಸಿಕ್ಸರ್ ಅನ್ನು ದಾಖಲಿಸಿಕೊಂಡು ಪಂದ್ಯದ ವಿಜಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥ ಹರಿ ಮುಕ್ತ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಫ್ರಮ್ ಸಿಕೆಸಿಸಿ ಹೋರಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ವೇದಿಕೆಗೆ ಬಂದು ಪಡ್ಕೊಳ್ಳಿ. ಅಭಿನಂದನೆಗಳು ಸಿಕೆಸಿಸಿ. ಅದೇ ರೀತಿ ಡಿಡಿಡಿಗೂ ಕೂಡ ಸೋಲು ಗೆಲುವು ಇದ್ದಿದ್ದೆ. ಗೆಲುವು ಎಂಬುದು ಯಾರೊಬ್ಬರ ಸೊತ್ತು ಅಲ್ಲ. ಮುಂದಿನ ದಿನಗಳಲ್ಲಿ ಗೆಲುವು ಎಂಬುದು ತಮ್ಮ ಪಾಲಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಕ್ವಾಲಿಫೈಯರ್ ಪಂದ್ಯದ ಟಾಸ್ಗಾಗಿ ಸಿಕೆಸಿಸಿ ಅದೇ ರೀತಿ ವೈಷ್ಣವಿ ಲಯನ್ಸ್ 2 ತಂಡದ ನಾಯಕರು ವೇದಿಕೆಯ ಬಳಿ ಬಂದು ಟಾಸ್ಗಾಗಿ
ಮೊದಲ ಕ್ವಾಲಿಫೈಯರ್ ಪಂದ್ಯಾಟ ಸಿಕೆಸಿಸಿ, ಅದೇ ರೀತಿ ವೈಷ್ಣವಿ ಲಯನ್ಸ್ ನಡುವೆ ಸಾಗ್ಲಿಕ್ಕಿದೆ. ಎರಡೂ ತಂಡದ ಯಾಕೆ ಟಾಸ್ಗೆ ಮುಖ್ಯ ವೇದಿಕೆ ಬಳಿ ಬನ್ನಿ. ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಪ್ರಸಾದ್ ಹೊಲ್ಲ, ಕುದ್ದಾಪುರ. ಆರಂಭಿಕ ಪಂದ್ಯದಲ್ಲೂ ಕೂಡ ಇವತ್ತಿನ ದಿನ ಲೀಗಿನ ಮೊದಲ ಪಂದ್ಯದಲ್ಲಿ ಸಿಕೆಸಿಸಿ ಎದುರಾಗಿ ವೈಷ್ಣವಿ ಲಯನ್ಸ್ ಎದುರಾಗಿತ್ತು. ಇವತ್ತಿನ ಅಂತಿಮ ಪಂದ್ಯ ಕೂಡ ಅದೆರಡು ತಂಡಗಳು ಮತ್ತೆ ಮುಖಾಮುಖಿಗೆ ಎದುರಾಗ್ತಾ ಇದೆ. ಎರಡು ದಿನದ ಕಪ್ಪೇರು ನಾಡು ಚಿಮುಕಿಗೆ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಳೆದ ಪಂದ್ಯದಲ್ಲಿ ಪಂದ್ಯದ ಗತಿಯನ್ನು ಪರಿವರ್ತಿಸಿ ತನ್ನ ತಂಡವನ್ನು ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿಸಲು ಬೃಹತ್ ದಾಡಿಗತ್ವವನ್ನು ಪ್ರದರ್ಶಿಸಿದ ಹರಿ ಮುಕ್ತಾಯ ಪಡೆದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಆ ಒಂದು ಪ್ರಶಸ್ತಿಗಾಗಿ ವೇದಿಕೆ ಹತ್ತ ಹರಿ ಅವರು ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಟಾಸ್ಕ್ಗಾಗಿ ಎರಡು ತಂಡ ಕಪ್ತಾರನ ವೇದಿಕೆ ಹತ್ತ ಆಹ್ವಾನಿಸ್ತಾ ಇದ್ದೇವೆ. ಸಿಕೆಸಿಸಿ ಹಾಗೆ ವೈಷ್ಣವಿ ಲಯನ್ಸ್ ದಿನದ ಅಂತಿಮ ಪಂದ್ಯ, ಹೈ ವೋಲ್ಟೇಜ್ ಪಂದ್ಯ. ಆರಂಭಿಕ ಪಂದ್ಯದಲ್ಲೂ ಇದೇ ಎರಡು ತಂಡ ಮುಖಾಮುಖಿಯಾಗಿತ್ತು. ಇವತ್ತಿನ ದಿನದಲ್ಲಿ ಜಯಗಳಿಸಿದ ವೈಷ್ಣವಿ ಲಯನ್ಸ್ ಒಂದೆಡೆ, ಆದರೆ ಲೆಕ್ಕಾಚಾರದ ಮುಖೇನವಾಗಿ ಅಂತಿಮ ಹಂತವನ್ನು ಪ್ರವೇಶಿಸಿದ ಸಿಕೆಸಿಸಿ ಇನ್ನೊಂದೆಡೆ. ಮುಕ್ತಾಯ ಪಂದ್ಯ ಪುರುಷೋತ್ತಮ ಹರಿ ವೇದಿಕೆ ಹತ್ತ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಹಾಗೆ ಎರಡು ದಿನದ ಕಪ್ತಾರರು ಕೂಡ ನಾಡು ಚಿಮುಕಿಗ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಹಾಗೆ ನಮ್ಮ ಟಿಟಿಡಿಯ ಸ್ವಯಂ ಸೇವಕರು ಲೈನ್ ಅನ್ನು ಹಾಕಿ ಅಂಕಣವನ್ನ ಸಿದ್ಧತೆಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಕೇವಲ 5 ನಿಮಿಷ ಸಮಯ ಇರ್ತದೆ. ಮುಕ್ತಾಯ ಪಂದ್ಯ ಪುರುಷೋತ್ತಮ ಹರಿ ವೇದಿಕೆ ಹತ್ತ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಬಹಳಷ್ಟು ಪೈಪೋಟಿ ಇದ್ದ ಪಂದ್ಯವನ್ನ 3-4 ಸಿಕ್ಸರ್ ಸಿಡಿಸುವ ಮುಖೇನವಾಗಿ ಪಂದ್ಯದ ಗತಿಯನ್ನು ಪರಿವರ್ತಿಸಿ ಏಕಮುಖಿ ದಾಡಿಗತ್ವವನ್ನು ಪ್ರದರ್ಶಿಸಿದಂತ ಹರಿ ಮುಕ್ತಾಯ ಪಂದ್ಯ ಪುರುಷೋತ್ತಮ. ಇವತ್ತಿನ ದಿನದಲ್ಲಿ ಒಂದು ತಂಡವನ್ನ ಪ್ರಶಸ್ತಿ ಹಂತದ ಪಂದ್ಯಕೂಟಕ್ಕೆ ತೇರ್ಗಡೆ ಹೊಂದುತ್ತವೆ. ಆ ಒಂದು ಪಂದ್ಯ ಬಾಕಿ ಇದೆ. ಅಂತಿಮ ಒಂದು ಪಂದ್ಯ ರಾಣಿ ಚಿಮುಕೆ ಕ್ಷಣಗಣನೆ ಸಾಗ್ತಾ ಇದೆ. ವೈಷ್ಣವಿ ಲಯನ್ಸ್ ಎದುರಾಗಿ ಸಿಕೆಸಿಸಿ.
ಈ ಪಂದ್ಯ ಜಯ ಗಳಿಸಿದ್ರೆ ಸಾಕು, ಪ್ರಶಸ್ತಿ ಆವೃತ್ತಿಯತ್ತ ಸಾಗಿದಂತೆ ಆ ಒಂದು ಹೆಜ್ಜೆಗಾಗಿ ಅಂತಿಮ ಒಂದು ಪಂದ್ಯ. ನಾನು ಚುಮಕಲ್ಲಿ ಮೇಲುಗೈ ಗಳಿಸುವಂತ CKCC ಕ್ಷೇತ್ರ ರಕ್ಷಣೆ ಆದುಕೊಂಡಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ಸಜ್ಜಾಗುವರಾಗಿ ಕೇಳಿಕೊಳ್ತಾ ಇದ್ವಾ. ಭರತ್ ಶಾಸ್ತ್ರಿ ಸ್ಕೋರರ್ ಎಲ್ಲಿ ಸ್ಕೋರರ್ ಎಲ್ಲಿ ಸ್ಕೋರರ್ ಎಲ್ಲಿ ಯಾವ ಫೋನಲ್ಲಿ ಇದೆ ಗೊತ್ತಿಲ್ಲಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ ಯಾರಿಗಾದ್ರೂ
ದ್ವಿಚಕ್ರ ವಾಹನದ ಕೀ ಲಭಿಸಿದ್ರೆ ವೇದಿಕೆ ಹತ್ತ ತಲುಪಿಸಿ. ಆತ್ಮ ಪದ್ಯ ಸಾಕ್ತಾ ಇದೆ. ನಾಡು ಚುರುಕಲ್ಲಿ ಮೇಲುಗೈ ಗಳಿಸಿದಂತ CKCC ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. ಅದೇ ರೀತಿ ವೈಷ್ಣವಿ ಲಯನ್ಸ್ ನ ಆರಂಭಿಕ ದಾಂಡಿಗರು ಕೂಡ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ವಾ. ಆತ್ಮ ಒಂದು ಪದ್ಯ ಆರಂಭಿಕ ದಾಂಡಿಗರಾಗಿ ನಿಖಿಲ್ ಹಾಗೆ ಅಕ್ಷಯ್ ಪರಿಚಯವನ್ನು ಕಂಡುಕೊಳ್ತಾ ಇದ್ವಾ. ಚುರುಕಿನ ಆಟಗಾರಿಕೆಯನ್ನು ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಎಸೆತಗಾರಿಕೆಯನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಿನದ ಅಂತಿಮ ಒಂದು ಪಂದ್ಯ, ಆದಷ್ಟು ಬೇಗ ಪಂದ್ಯವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಸ್ಗಾರ್ ವಿಭಾಗದಲ್ಲಿ ಉಜ್ವಲ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕ್ ವಿಭಾಗದಲ್ಲಿ ನಿಖಿಲ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಕ್ಷಯ್. ಅಂತಿಮ ಪಂದ್ಯ, ಪ್ರಶಸ್ತಿ ಹಂತಕ್ಕೆ ತೆರಗಡೆ ಹೊಂದುವಂತ ಪಂದ್ಯ ಕೂಡ, ಹೈ ವೋಲ್ಟೇಜ್ ಪಂದ್ಯ. ಇವತ್ತಿನ ದಿನ ಲೀಗ್ನ ಮೊದಲ ಪಂದ್ಯದಲ್ಲೂ ಕೂಡ ಇದೇ ಎರಡು ತಂಡ ಮುಖಾಮುಖಿಯಾಗಿತ್ತು. ಇದೀಗ ಅಂತಿಮ ಪಂದ್ಯದಲ್ಲೂ ಕೂಡ ಅದೇ ತಂಡಗಳು ಮುಖಾಮುಖಿಯಾಗ್ತಾ ಇದೆ. 8 ತಂಡಗಳು ಆಗಮಿಸಿ ಅಂತಿಮ ಹಂತದಲ್ಲಿ 2 ತಂಡಗಳು ಉಳಿದುಕೊಂಡಿವೆ. ಪ್ರಶಸ್ತಿ ಹಂತಕ್ಕಾಗಿ ಬಹಳಷ್ಟು ಪೈಪೋಟಿ. ಮತ್ತೆ ಸುಂದರತೆ ಹೊಡೆತ ಕವರ್ಸ್ ದೀಪಕ್ಷ ಕವರ್ಸ್ ಭಾಗದಲ್ಲಿ ಬಯಸುತ್ತ ಕ್ಷೇತ್ರ ರಕ್ಷಣೆ ಕೂಡ ಅವಳಿ ಓಟದ ಸೇರ್ಪಡೆ. ತ್ರಿವಳಿ ಓಟಕ್ಕೆ ಪ್ರಯತ್ನ, ರಿಸ್ಕಿ ರನ್ಗಳು ಕೂಡ ಲಭಿಸ್ತಾ ಇದೆ. ತ್ರಿವಳಿ ಓಟದ ಸೇರ್ಪಡೆ ಕೂಡ, ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ ಬಹಳಷ್ಟು ಸುಂದರತೆಯಲ್ಲಿ ಬರ್ತಾ ಇದೆ. ತಂಡದ ಖಾತೆ ಕೂಡ 3 ಓಟದ ಮುಖೀನವಾಗಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಉಜ್ವಲ್ ಟು ಅಕ್ಷಯ್. ಬೂಟ್ಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಚಿಕಿತ್ಸೆ ಅಂಕ ಪಟ್ಟದ ಸೇರ್ತಾ ಇದೆ.
ಹಿಂಭಾಗದಲ್ಲಿರುವರು ದಯವಿಟ್ಟು ಸೈಡ್ಗೆ ಹೋಗಿ ಪದೇ ಪದೇ ಹೇಳಲಿಕ್ಕೆ ನಮಗೂ ಕೂಡ ಬೇಸರವಾಗ್ತದೆ. ಒಂದು ತಂಡದ ಕ್ಷೇತ್ರ ರಕ್ಷಕನಿಗೆ ಯಾವುದೇ ಅಡಚಣೆ ಆಗದಂತೆ ನಿಮ್ಮ ಸಹಕಾರವನ್ನು ಅಪೇಕ್ಷಿಸ್ತಾ ಇದ್ವಿ. ಬಹಳಷ್ಟು ಕ್ರೂಷಿಯಲ್ ಪಂದ್ಯಗಳು ಇದಾಗಿರ್ತದೆ. ಕ್ಷೇತ್ರ ರಕ್ಷಕರಿಗೆ ಅಡಚಣೆ ಆಗದಂತೆ ಪ್ರೇಕ್ಷಕರು ಸಹಕಾರಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅಲ್ಲಿ ಹಿಂಭಾಗದಲ್ಲಿ ಚಲಿಸುವವರು ಕೂಡ ಲಾಸ್ಟ್ ಸ್ಟೆಪ್ ನಲ್ಲಿ ಚಲಿಸಿ. ಮತ್ತೆ ರಿವರ್ಸ್ಗೆ ಪ್ರಯತ್ನ, ಒಡೆಯದ ಸೇರ್ಪಡೆ ಕೂಡ ಪಡೆದ ಮೊತ್ತ 4ಕ್ಕೆ ಕ್ರಮಿಸ್ತಾ ಇದೆ. ಬೆರೆಸಿದ ಹೊಡೆತಕ್ಕೆ ಯತ್ನ ಮಾಡಿದ್ರು. ಸರ್, ಈಗಾಗಲೇ ತಿಳಿಸಿರ್ತೇವೆ ಅಲ್ಲಿ ಹಿಂಭಾಗದಲ್ಲಿ ಇರಬೇಡಿ, ಕ್ಷೇತ್ರ ರಕ್ಷಕರಿಗೆ ತೊಂದರೆ ಆಗ್ತದೆ ಅಂತ. ಮತ್ತೆ ಮತ್ತೆ ಹೇಳಲಿಕ್ಕೆ ನಮಗೂ ಕೂಡ ಬೇಸರ ಆಗ್ತದೆ. ಕ್ರೂಷಿಯಲ್ ಪಂದ್ಯಗಳು, ಎರಡು ತಂಡದ ಆಟಗಾರರಿಗೆ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುವಂತ ಪಂದ್ಯಗಳು ಕೂಡ ಇದು. ತಂಡ ಮತ್ತೆ 5ಕ್ಕೆ ಕ್ರಮಿಸ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನು ಕಲ್ಪಿಸಲ್ಲ. ಚಿಕಿತ್ಸಾ ಅಂಕ ಪಟ್ಟಿಯನ್ನು ಸೇರ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಇದೆ ಪವರ್ ಪ್ಲೇ ಹಂತದಲ್ಲಿ. ಪಂದ್ಯ ಮುಗಿದ ತಕ್ಷಣ ಎರಡೂ ತಂಡದ ಆಟಗಾರರ ಗಮನಕ್ಕೆ ಯಾರು ಕೂಡ ವಿಕೆಟ್ ಅನ್ನು ಮುಟ್ಟುವಂತಿಲ್ಲ. ಎರಡು ತಂಡದ ಆಟಗಾರರು ವಿಕೆಟ್ ಅನ್ನು ಮುಟ್ಟುವಂತಿಲ್ಲ ಪಂದ್ಯ ಮುಗಿದ ತಕ್ಷಣ. ಮತ್ತೆ ಗೂಟ ರಕ್ಷಕರ ವೈಫಲ್ಯದ ಒತ್ತಡದ ಸೇರ್ಪಡೆ ಕೂಡ ಅಗಲವಾದ ಎಸೆತ, ಅತಿಕ್ರಮ ಓಟ 1+1 ಎರಡೋಟದ ಸೇರ್ಪಡೆ ಕೂಡ ತಂಡ ಮತ್ತೆ 7ಕ್ಕೆ ಕ್ರಮಿಸ್ತಾ ಇದೆ. ಪವರ್ ಪ್ಲೇ ಹಂತದ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಮತ್ತೆ ರಿವರ್ಸ್ಗೆ ಪ್ರಯತ್ನ, ದಾಡ್ಚಿದ ಸಂಪರ್ಕ ಆಗ್ತಲ್ಲ. ಚಿಕಿತ್ಸಾ ಅಂಕ ಪಟ್ಟಣ ಸೇರ್ತಾ ಇದೆ. ಓವರ್ ಮುಕ್ತಾಯಗೊಳ್ತಾ ಓವರ್ ಸಂಖ್ಯೆ 1 ಆ ಮುಖೇನವಾಗಿ ಪವರ್ ಪ್ಲೇ ಕೂಡ ಮುಕ್ತಾಯಗೊಳ್ತಾ ಇದೆ. ತಂಡದ ಮೊತ್ತ 7. ಇನ್ನು ಕೂಡ 24 ಚೆಂಡು ಬಾಕಿ ಇದೆ. ಚುರುಕಿನ ಆಟಗಾರಿಕೆಯನ್ನು ಕೇಳಿಕೊಳ್ತಾ ಇದ್ದೇವೆ. 2ನೇ ಓವರ್ ಆದಷ್ಟು ಬೇಗ ಚಾಲ್ತಿಯಲ್ಲಿರಬೇಕು. ಈಗಾಗಲೇ ಆದಷ್ಟು ಬೇಗ 2ನೇ ಓವರ್ನ ಚಾಲ್ತಿಯನ್ನ ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಎಸ್ಕರ್ ಹೋಗದಲ್ಲಿ ನಾನು ಈ ಪರಿಚಯವನ್ನು ಕಂಡುಕೊಳ್ತಾ ಇದ್ವಿ. ಜಾಣ್ಮೆ ದಾಡಿಗತ್ವ, ಚುರುಕಿನ ಓಟಗಾರಿಕೆ, ರೇಸ್ಗೆ ರನ್ಗಳು ಲಾಭಿಸ್ತಾ ಇದೆ. ಒದೊಡ್ಡ ಸೇರ್ಪಡೆ ಕೂಡ ತರದ ಮೊತ್ತ 8ಕ್ಕೆ ಕ್ರಮಿಸ್ತಾ ಇದೆ.
ಮತ್ತೆ ರಿವರ್ಸ್ಗೆ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಓಟ ಇಲ್ಲ ಎನ್ನುವಂತ ತೀರ್ಮಾನ ಬರ್ತಾ ಇದೆ. ಬ್ಯಾಟ್ ತಗುಲ್ತಾ ಇಲ್ಲ. ಓಟಗಳಿಗೆ ಅವಕಾಶವಿಲ್ಲ. ಮಾತು ಅಗಲವಾದ ಎಸೆತ ಅತಿಕ್ರಮ ಓಟದ ಸೇರ್ಪಡೆ 1+1. ಅವಳಿ ಓಟದ ಸೇರ್ಪಡೆ ಇದೀಗ ತಡದ ಮೊತ್ತ 2 ಅಂಕಿ ಕ್ರಮಿಸ್ತಾ ಇದೆ. 10. ಎರಡನೇ ವರ್ಣ ಮೂರನೇ ಸಕ್ಕಾಗಿ ಮತ್ತೆ ನಾನಿಟ್ಟು ಅಕ್ಷಯ್. ಮತ್ತೆ ರಿವರ್ಸ್ಗೆ ಪ್ರಯತ್ನ, ದೊಡ್ಡ ಚಿಡರ್ ಸಂಪರ್ಕ ಆಗ್ತಾ ಇಲ್ಲ. ಚಿಕಿತ್ಸೆ ಅಂಕಪಟ್ಟಿಯನ್ನು ಸೇರ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಬಿಗು ಹಿಡಿತದ ಎಸೆತಗಾರಿಕೆಗಳು ಬರ್ತಾ ಇದೆ. ಮತ್ತೆ ತೀರ ಕೆಳಚಿನಲ್ಲಿ ಬಿದ್ದ ತಚ್ಚೆಡು ದಾಟ್ ಚೆಡು ಸಂಪರ್ಕ ಆಗ್ತಾ ಇಲ್ಲ. ಚಿಕಿತ್ಸೆ ಮುಂದುವರಿಕೆಯನ್ನು ಕಂಡುಕೊಳಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಅಂತಿಮ 2 ಚೆಂಡು ಬಾಕಿ ಇದೆ. ತಡೆದ ಮೊತ್ತ 10ರಲ್ಲೇ ಸ್ಥಗಿತ. ಮತ್ತೆ ಚೂಕೆ ಎಸೆತ ಓಟ್ಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಅಂತಿಮ 1 ಚೆಂಡು ಬಾಕಿ ಇದೆ. ಎರಡನೇ ಓವರ್ ಮುಕ್ತಾಯಗೊಳ್ಳಲಿಕ್ಕೆ. ಅಂತಿಮ ಚೆಂಡಿಗಾಗಿ ಮತ್ತೆ ನಾನಿಟ್ಟು ಅಕ್ಷಯ್. ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ನೇರವಾಗಿ ಜಿ ಭರತ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಕ್ಷಯ್ ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾರೆ. ಆರಂಭಿಕ ಆಘಾತ ಕೂಡ ವೈಷ್ಣವಿ ಲಯನ್ಸ್ಗೆ ಬರ್ತಾ ಇದೆ. ಹೊಸ ನಾಟಕದ ಪರಿಚಯ ಹೇಮಂತ್ ಆ ಕಡೆಯನ್ನು ಪ್ರವೇಶಿಸ್ತಾ ಇದ್ದಾನೆ. ಮುಕ್ತಾಯಗೊಳ್ಳುತ್ತಾ ಓವರ್ ಸಂಖ್ಯೆ 2. ತೊಡೆದ ಮೊತ್ತ 10. ಪ್ರಮುಖ 1 ಹುದ್ದೆಯ ನಷ್ಟಕ್ಕೆ. ಮತ್ತೆ ಎಸೆಗಾರಿಕೆ ಬದಲು ಉಜ್ವಲ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಉಜ್ವಲ್ ಟು ನಿಖಿಲ್. ತಡ ಮೊತ್ತ 10. ಮತ್ತೆ ಬೆರಸಿನ ಹೊಡೆತ ಪ್ರಯತ್ನ, ದಾಟ್ ಜನ ಸಂಪರ್ಕ ಆಗ್ತಲ್ಲ. ಚುಕೆಸ್ತ ಅಂಕಪಟ್ಟಿಯನ್ನು ಸೇರಿಸದ ಕೊಂಚ ಮಟ್ಟಿಗೆ ಒತ್ತಡದ ಸನ್ನಿವೇಶ ಕೂಡ ಸಿಲುಕ್ತಾ ಇದೆ. ಮತ್ತೆ ಬಲವಾದ ಮಾನವಿಗೆ ತಕ್ಕ ಪುರಸ್ಕಾರ ಲಭಿಸ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿ. ಚುಕ್ಕಿಸ್ತ ಮುಂದೂಡಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆತಗಾರ ಹಿಡಿತವನ್ನು ಸಾಧಿಸ್ತಾ ಇದ್ದಾನೆ. ದಾಂಡಿಗನಿಗೆ ಕೊಂಚ ಮಟ್ಟಿಗೆ ಒತ್ತಡವನ್ನು ಏರಿಸ್ತಾ ಇದ್ದಾನೆ. ಮುಖ್ಯ ಪಂದ್ಯದಲ್ಲಿ ಬಹಳಷ್ಟು ಪೈಪೋಟಿ ಬರ್ತಾ ಇದೆ. ಮೊತ್ತ 10ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮೂರನೇ ಎಸೆತಕ್ಕಾಗಿ
ಸತತ 3 ಚುಕ್ಕೆ ಎಸೆತಗಳು, ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ. ದಾಂಡಿಗನ ಒತ್ತಡವನ್ನು ಏರಿಸುವಂತ ಎಲ್ಲಾ ಯತ್ನಗಳು ಎಸೆತಗಾರನ ಹಿಡಿತದ ಎಸೆತಗಾರಿಕೆ ನಿರ್ವಹಿಸ್ತಾ ಇದೆ. ಬಹಳಷ್ಟು ಪೈಪೋಟಿ ಪಂದ್ಯ ಸಾಕ್ತಾ ಇದೆ. ಮತ್ತೆ ಉಜ್ವಲ್ ಟು ನಿಖಿಲ್. ಚುರುಕಿನ ಓಟಗಾರಿಕೆ ಒಂದು ಓಟದ ಸೇರ್ಪಡೆ ಕೂಡ ತಂಡದ ಮೊತ್ತ 11. ಇನ್ನು ಕೂಡ 2 ಎಸೆತ ಬಾಕಿ ಇದೆ. ಶೆಕು ಭಾಗದಲ್ಲಿ ಹೇಮಂತ, ಹೋದರೆ ಆಗತ್ತ. ಗೋಲ್ಡನ್ ಡಕ್ ಆಗ್ತಾ ಇದ್ರೆ ಹೇಮಂತ್. ಬಹುಶಃ ಒತ್ತಡವನ್ನ ಏರಿಸಿಕೊಳ್ತಾ ಇದೆ ವೈಷ್ಣವಿ ಲಯನ್ಸ್. ಇವತ್ತಿನ ದಿನ ಎಲ್ಲಾ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನು ಪ್ರದರ್ಶಿಸಿದಂತ ವೈಷ್ಣವಿ ಲಯನ್ಸ್ ಮುಖ್ಯ ಪಂದ್ಯದಲ್ಲಿ ಕೊಂಚ ಮಟ್ಟಿಗೆ ಎಡವುತ್ತಾ ಇದ್ದಾರೆ ದಾಂಡಿಗರು. ಒತ್ತಡದ ಸನ್ನಿವೇಶ ಕೂಡ ಸೃಷ್ಟಿ ಆಗ್ತಾ ಇದೆ. ಹೊಸ ದಾಂಡಿಗ ಮಧುಕರ್ ಯಾನೆ, ಮಧುಬಾಯಿ ಪರಿಚಯವನ್ನು ಕೂಡ ಕಂಡುಕೊಳ್ತಾ ಇದ್ದೇವೆ. ತಂಡದ ಮೊತ್ತ 11. ಈ ಪ್ರಮುಖ 2 ಹುದ್ದೆಗಳು ಎನಿಸಲಿಕ್ಕೆ 300 ಅಂತಿಮ 1 ಚೆಂಡು ಬಾಕಿ ಇದೆ. ತಂಡದ ಮೊತ್ತ 11. ಲೆಕ್ಕಾಚಾರದ ದಾಂಡಿಗತ್ವವನ್ನು ನಿರ್ವಹಿಸಲೇಬೇಕಾದಂತಹ ಸನ್ನಿವೇಶ ಕೂಡ. ಅಗಲವಾದ ಎಸೆತ, ಅತಿಕ್ರಮ ಓಟದ ಸೇರ್ಪಡೆ ಕೂಡ ತಂಡದ ಮೊತ್ತ 12ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಅಗಲವಾದ ಎಸೆತ, ಮತ್ತೆ ಅತಿಕ್ರಮ ಓಟದ ಸೇರ್ಪಡೆ ತಂಡದ ಮೊತ್ತ 13ಕ್ಕೆ ಕ್ರಮಿಸ್ತಾ ಇದೆ. 300ನ ಅಂತಿಮ 1 ಚೆಂಡು ಬಾಕಿ ಇದೆ. ಮತ್ತೆ ಉಜ್ವಲ್ ಟು ಮಧುಬಾಯ್. ಮತ್ತೆ ಹೋದರೆ ಆಘಾತ. ಪಂದ್ಯದ ಗತಿಯನ್ನು ಪರಿವರ್ತಿಸುವಂತ ಎಲ್ಲಾ ರೀತಿಯ ಎಸೆತಗಾರಿಕೆಯನ್ನು ನಿರ್ವಹಿಸ್ತಾ ಇದ್ದಾರೆ ಉಜ್ವಲ ಇಲ್ಲಿ ಪ್ರಜ್ವಲಿಸ್ತಾ ಇದ್ದಾನೆ. ಒತ್ತಡದ ಸನ್ನಿವೇಶ ಕೂಡ ವೈಷ್ಣವಿ ಲಯನ್ಸ್ಗೆ ಬರ್ತಾ ಇದೆ. ಹೊಸ ದಾಟಿಗೆ ಅರ್ಜುನ್ ಪರಿಚಯವನ್ನು ಕಟ್ಟಿಕೊಳ್ತಾ ಇದ್ದಾವೆ. ಮುಕ್ತಾಯಗೊಂಡ ಓವರ್ ಸಂಖ್ಯೆ 3. ತಂಡದ ಮೊತ್ತ 13. ಪ್ರಮುಖ 3 ಹುದ್ದೆಯ ನಷ್ಟಕ್ಕೆ 13ಕ್ಕೆ 3 ಮುಕ್ತಾಯಗೊಂಡಂತೆ 3 ಓವರ್ನಲ್ಲಿ. ಎಸ್ಗರ್ಗೆ ಬರದಲ್ಲಿ ಉದಯ್ ಪರಿಚಯವನ್ನು ಕಂಡುಕೊಳ್ತಾರೆ. ಅಂತಿಮ 12 ಚೆಂಡು ಬಾಕಿ ಇದೆ.
ಎದುರಾಳಿ ತಂಡಕ್ಕೆ ವೈಷ್ಣವಿ ಲಯನ್ಸ್ ಅದ್ಯಾವ ಮೊತ್ತವನ್ನು ನೀಡುತ್ತದೆ ಕಾದು ನೋಡಬೇಕಾಗಿದೆ. 13-3 ಒತ್ತಡದ ಸನ್ನಿವೇಶ ಕೂಡ, ಗೆಲ್ಲಲೇಬೇಕಾದಂತ ಸನ್ನಿವೇಶ ಕೂಡ, ಪೈಪೋಟಿಯ ಪಂದ್ಯ ಸಾಗ್ತಾ ಇದೆ. ಮತ್ತು ಬಿರುಸಿನ ಹೊಡೆತಕ್ಕೆ ಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ ಕೂಡ, ತಂಡದ ಮೊತ್ತ 14ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 11 ಚೆಂಡು ಬಾಕಿ ಇದೆ ಮೊದಲ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲಿಕ್ಕೆ ಕೂಡ. ಸುಂದರತೆ ಸದಾ ಚುರುಕಿನ ಓಟಗಾರಿಕೆ ಕೂಡ, ಒಂದೋಟದ ಸೇರ್ಪಡೆ ತಂಡದ ಮೊತ್ತ 15ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ 3ನೇ ಸದಕ್ಕಾಗಿ ಓದಾಯ್ತು ನಿಖಿಲ್, ತಂಡದ ಮೊತ್ತ 15. ಸುಂದರತೆಯ ಬೌಂಡ್ರಿ ಕೂಡ ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ನಿಖಿಲ್ ದಾಡಿದ ಮುಖೇರವಾಗಿ ಈ ಹಂತದಲ್ಲಿ ಲಾಭಿಸ್ತಾ ಇದೆ. ತಂಡದ ಮೊತ್ತ 19ಕ್ಕೆ ಕ್ರಮಿಸ್ತಾ ಇದೆ. ಕೊಂಚ ಮಟ್ಟಿಗೆ ಆಶ್ರಯ ದಾಂಡಿಗತ್ವವನ್ನು ನಿರ್ವಹಿಸ್ತಾ ಇದ್ದಾರೆ ವೈಷ್ಣವಿ ಲಯನ್ಸ್ ನ ಆರಂಭಿಕ ದಾಂಡಿಗ ನಿಖಿಲ್. ಈ ಹಂತದ ಹೊಡೆತಗಳು ಈಗ ಅತ್ಯಗತ್ಯ ಆಗಿರುತ್ತದೆ. ಮತ್ತೆ ಓದಾಯ್ತು ನಿಖಿಲ್, ತಂಡದ ಮೊತ್ತ 19. ರಿವರ್ಸ್ಗೆ ಪ್ರಯತ್ನ ಸಫಲತೆ, ದಾಡಿಗತ್ವ ಜೋಕೆಸ್ತ ಅಂಕ ಪಟ್ಯನ ಸೇರ್ತಾ ಇದೆ. ಏನು ಕೂಡ 2 ಹೊಸತ ಬಾಕಿ ಇದೆ 4ನೇ ಓವರ್ ಮುಕ್ತಾಯಗೊಳ್ಳಲಿಕ್ಕೆ. ಮತ್ತೆ ಓದಾಯ್ತು ನಿಖಿಲ್, ಈ ತರವಾದ ಹೋದರಿ ಆಘಾತ, ಹೊಡೆದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ತೀರ ಕೆಳಚಿರಲು ಚೆಂಡಿಗೆ ಹೋದರಿ ಆಘಾತ ಕೂಡ ಆಗ್ತಾ ಇದೆ. ನಿಖಿಲ್ ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾರೆ. 4ನೇ ಓವರ್ನ ಅಂತಿಮ 1 ಚೆಂಡು ಬಾಕಿ ಇದೆ. ದಾಡಿಗತದಲ್ಲಿ ಹೊಸ ದಾಡಿಗಳ ಪರಿಚಯ ಪ್ರಮೋದನನ್ನ ಕಂಡುಕೊಳ್ತಾ ಇದ್ದೇವೆ. ತಂಡದ ಮೊತ್ತ 19, ಅಂತಿಮ 1 ಚೆಂಡು ಬಾಕಿ ಇದೆ. 4ನೇ ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೆ ಉದಯ್ ಹೊಸ ದಾಡಿಗ ಪ್ರಮೋದನ ಪರಿಚಯ ಕಂಡುಕೊಳ್ತಾ ಇದ್ದೇವೆ. ಹೊಸ ದಾಂಡಿಗ ಪ್ರಮೋದ್ ಪರಿಚಯ ಅಂತಿಮ ಚೆಂಡಿಗಾಗಿ. ಸುಂದರತೆಯ ಹೊಡೆತ, ಚುರುಕಿನ ಓಟಗಾರಿಕೆ ಕೂಡ, ದೊಡ್ಡದ ಸೇರ್ಪಡೆ ಕೂಡ. ಮೊತ್ತ ಓವರ್ ಸಂಖ್ಯೆ 4, ತಂಡದ ಮೊತ್ತ 20. ಅಂತಿಮ 6 ಚೆಂಡು ಬಾಕಿ ಇದೆ.
ತಂಡದ ಮೊತ್ತ 20. ಅಂತಿಮ 6 ಚೆಂಡು ಬಾಕಿ ಇದೆ. ಚುರುಕಿನ ಎಸೆತಗಾರಿಕೆಯನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ವಾ. ಅಂತಿಮ 6 ಚೆಂಡಿಗಾಗಿ ಮತ್ತೆ ಪವನ್ ಪರಿಚಯವನ್ನು ಕಂಡುಕೊಳ್ತಾ ಇದ್ವಾ. ಅಲ್ಲಿ ಪಿಚ್ನ ಹಿಂಭಾಗದಲ್ಲಿ ಬರುವವರು ಲಾಸ್ಟ್ ಸ್ಟೆಪ್ ನಲ್ಲಿ ಬನ್ನಿ. ಕ್ಷೇತ್ರ ರಕ್ಷಕರಿಗೆ ಅಡಚಣೆ ಮಾಡಬೇಡಿ. ಯಾರು ಕೂಡ ಹಿಂಭಾಗದಲ್ಲಿ ಕುಳಿತುಕೊಳ್ಳುವಂತಿಲ್ಲ. ಅಂತಿಮ 6 ಚೆಂಡಿಗಾಗಿ ಮತ್ತೆ ಬಲವಾದ ಮನವಿಗೆ ತಕ್ಕ ಪುರಸ್ಕಾರ ಕೂಡ ಪ್ರಮೋದ್ ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾರೆ. ಕೊಂಚ ಆಟದಲ್ಲಿ ಒತ್ತಡದ ಸನ್ನಿವೇಶವನ್ನು ಸೃಷ್ಟಿಸಿಕೊಳ್ತಾ ಇದೆ. ಹೊಸ ದಾಂಡಿಗ ಮಂಚು ಪರಿಚಯವನ್ನು ಕಂಡುಕೊಳ್ತಾ ಇದ್ದ. ಅಂತಿಮ 5 ಚೆಂಡು ಬಾಕಿ ಇದೆ. ತಂಡದ ಮೊತ್ತ 20. ಮತ್ತೆ ಪವನ್ ಟು ಮಂಜ. ಹೊಡೆದುವನ್ನ ಕಂಡಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಚೋಕೇಶ್ ತಗ್ಗಬಾಟ್ಯರ ಸೇರ್ತಾ ಇದೆ. ಇನ್ನು ಕೂಡ 4 ಚೆಂಡು ಬಾಕಿ ಇದೆ. ಅಂತಿಮ ಹಂತದಲ್ಲಿ ತಂಡದ ಮೊತ್ತ 20ರಲ್ಲಿ ಸ್ಥಗಿತವನ್ನ ಕಂಡುಕೊಳ್ತಾ ಇದೆ. ಮಾತು ಬೆರೆಸಿನ ಹೊಡೆತ. ಈ ಮುಖೇನವಾಗಿ 1 ಬೇಸ್ ಬೌಂಡರಿ ಕೂಡ ತಂಡದ ಮೊತ್ತ 24ಕ್ಕೆ ಕ್ರಮಿಸ್ತಾ ಇದೆ. ಇನ್ನು ಕೂಡ 3 ಚೆಂಡು ಬಾಕಿ ಇದೆ. ವೈಷ್ಣವಿ ಲಯನ್ಸ್ ಎದುರಾಳಿ ತಂಡಕ್ಕೆ ಯಾವ ಮೊತ್ತವನ್ನು ನೀಡುತ್ತದೆ ಕಾದು ನೋಡಬೇಕಾಗಿದೆ. ಬಲಶುದ್ಧವಾದ ಕ್ಷೇತ್ರ ರಕ್ಷಣೆ. ಅವಳಿ ಓಟಿಗೆ ಪ್ರಯತ್ನ. ಅವಳಿ ಓಟದ ಪೂರೈಕೆ ಕೂಡ ತಂಡದ ಮೊತ್ತ 26ಕ್ಕೆ ಕ್ರಮಿಸ್ತದೆ. ಆರಂಭಿಸಿಕ ರನ್ ಕದುವೆ ಯತ್ನದಲ್ಲಿ ಮಂಜು ಬ್ಯಾಕ್ ಟು ದಿ ಪೆವಿಲಿಯನ್ ಆಗ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಇದೆ. ಹೊಸ ದಾಂಡಿಗ ಭಾರ್ಗವ್ ಪರಿಚಯವನ್ನು ಕಂಡುಕೊಳ್ತಾ ಇದ್ದೇವೆ. ಅಂತಿಮ ಚೆಂಡಿಗಾಗಿ ಒದಡದ ಸೇರ್ಪಡೆ. ಅವಳಿ ಓಟಿಗೆ ಪ್ರಯತ್ನ. ಅವಳಿ ಓಟದ ಪೂರೈಕೆ ಕೂಡ ಈ ಮುಖೇನವಾಗಿ ತಂಡದ ಮೊತ್ತ 28. 30 ಎಸೆತಕ್ಕೆ 29 ಓಟದ ಗುರಿಯನ್ನು ನೀಡ್ತಾ ಇದೆ. ಬಹಳಷ್ಟು ಪೈಪೋಟಿಯ ಪಂದ್ಯಕೂಟ ಸಾಗಲಿಕ್ಕಿದೆ. 30ಕ್ಕೆ 29 ಯಾರಿಗೆ ಸಿಗ್ತದೆ ಪ್ರಶಸ್ತಿ ಹಂತದ ಪ್ರವೇಶ ಟಿಕೆಟ್? ನಿರ್ಣಾಯಕ 30 ಚೆಂಡು ಬಾಕಿ ಇದೆ. ಬಹಳಷ್ಟು ಪೈಪೋಟಿಯ ಪಂದ್ಯ ಸಾಗ್ತಾ ಇದೆ.
ಇದೇ ಬರುವ ಫೆಬ್ರವರಿ 23ಕ್ಕೆ ಇದೇ ಅಂಕಣದಲ್ಲಿ ಕೇಶವ್ ಕುಂಚೇಗೌಡ ಅವರ ನೇತೃತ್ವದಲ್ಲಿ ಸೋಷಿಯಲ್ ಮೀಡಿಯಾ ಕಪ್ 2025 ನಡೀಲಿಕ್ಕಿದೆ. ಈ ಒಂದು ಪಂದ್ಯಕೂಟ ಫ್ರಾಂಚೈಸಿ ಮಾದರಿಯ ಪಂದ್ಯಕೂಟ ಆಗಿರ್ತದೆ. ಫ್ರಾಂಚೈಸಿಯ ಪ್ರವೇಶ ಶುಲ್ಕ 10,000 ಆಗಿರ್ತದೆ. ಅದೇ ರೀತಿ ಒಂದು ಆಟಗಾರನ ಪ್ರವೇಶ ಶುಲ್ಕ 300 ರೂಪಾಯಿ, ಐಕಾನ್ ಆಟಗಾರನ ಪ್ರವೇಶ ಶುಲ್ಕ 500 ರೂಪಾಯಿ ಆಗಿರ್ತದೆ. ಆಸಕ್ತರು ವೇದಿಕೆಯ ಬಲಭಾಗದಲ್ಲಿರುವಂತಹ ನಮ್ಮ ಕೇಶವ್ ಅವ್ರನ್ನ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅದೇ ರೀತಿ ಒಂದು ಪಂದ್ಯಕೂಟದಲ್ಲಿ ಜಯ ಗಳಿಸಿದ ತಂಡಕ್ಕೆ 50,000 ಪಾರಿತೋಷಿಕದೊಂದಿಗೆ ಆಕರ್ಷಕ ಟ್ರೋಫಿ, ಹಾಗೆ ರನ್ನರ್ಸ್ ಆದ ತಂಡಕ್ಕೆ 25,000 ಪಾರಿತೋಷಿಕ ಹಾಗೆ ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಿಕ್ಕಿದ್ದಾರೆ. ಆಸಕ್ತರು ಆದಷ್ಟು ಬೇಗ ನಮ್ಮ ಕೇಶವ್ ಅವರನ್ನ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಮುಂದಿನ ವೀಕ್ಷಕ ವಿದ್ಯಮಾನಕ್ಕಾಗಿ ಅಖಿಲೇಶ್ ಅವರನ್ನ ಆಹ್ವಾನಿಸ್ತಾ ಇದ್ವಿ. ಧನ್ಯವಾದ ಪ್ರಸಾದ್ ಅವರೇ. ಕ್ವಾಲಿಫೈಯರ್ ಪಂದ್ಯ ದಿನದ ಕೊನೆಯ ಪಂದ್ಯದ ಕೊನೆಯ ಇನ್ನಿಂಗ್ಸ್ ಅಂಕಣೊಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ 28 ಓಟವನ್ನು ವೈಷ್ಣವಿ ಲಯನ್ಸ್ ದಾಖಲಿಸಿಕೊಂಡಿದ್ದಾರೆ. 29 ಓಟವನ್ನು CKCC ಚೇಸ್ ಮಾಡಬೇಕಾಗಿದೆ. 30 ಚೆಂಡುಗಳ ಮುಂದೆ 29 ಓಟದ ಅವಶ್ಯಕತೆ.
ಅಲ್ಲಿ ಪದ್ಯ ಆರಂಭವನ್ನು ಕಾಡ್ತಾ ಇದೆ. ಮೊದಲ ಓವರ್ಗಾಗಿ ಧನಂಜಯ್ ಮೊದಲ ಹಂತದ ಆಟಗಾರರು ಧನಂಜಯ್, ಅದೇ ರೀತಿ ಹರಿ ಮೊದಲ ಓವರ್ಗಾಗಿ ಹೇಮಂತ್ ಅನ್ನು ಪರಿಚಯಿಸ್ತಾ ಇದೆ. ಮೂವತ್ತು ಚೆಂಡುಗಳ ಬಂದು 29 ಓಟದ ಅವಶ್ಯಕತೆ. ಧನಂಜಯ್ಗೆ ಎಸೆದಿರ್ತಕ್ಕಂಥ ಮೊದಲ ಚೆಂಡು ರಿಸ್ಕಿ ಸಿಂಗಲ್, ಅಪಾಯದ ಓಟದ ಪೂರೈಕೆ ಆಗ್ತಾ ಇದೆ. ಮುಖ್ಯವಾಗಿ ಧನಂಜಯ್ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ತಂಡದ ಮೊತ್ತ 1 ಆರಂಭಿಕ 1 ಚೆಂಡಿನ ಮುಕ್ತಾಯದಲ್ಲಿ 28 ಓಟದ ಅವಶ್ಯಕತೆ 29 ಚೆಂಡುಗಳ ಮುಂದೆ. ಬಳಸೋದು ಉತ್ತಮ ರೀತಿಯ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್, ಆ ರೋಟದ ಸೇರ್ಪಡೆ. ತಾನೆದುರಿಸಿದ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ಹರಿ ದಾಖಲಿಸಿಕೊಳ್ತಾ ಇದ್ದಾನೆ. ತಂಡದ ಮೊತ್ತ 7, ಮುಕ್ತ ಕಂಡ 7 ಚೆಂಡುಗಳಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಸಿಕೆಸಿಸಿ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇಪ್ಪತ್ತ 7 ಚೆಂಡುಗಳ ಮುಂದೆ 22 ಓಟದ ಅವಶ್ಯಕತೆ. ಪ್ರಶಸ್ತಿ ಸುತ್ತಿನ ಎಂಟ್ರಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ 5ನೇ ಬಾರಿಗೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಕೊನೆಯ ಬಾರಿಗೆ ಬಾಂಡಿಲ್ಲ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಕೇವಲ 1 ಓಟದ ಪೂರೈಕೆ ಆಗ್ತಾ ಇದೆ. ಮುಕ್ತಾಯ ಕಂಡ ಮೊದಲ ಓವರ್ನಲ್ಲಿ ತಂಡದ ಮೊತ್ತ 8. 24 ಚೆಂಡುಗಳ ಮುಂದೆ 21 ಓಟದ ಅವಶ್ಯಕತೆ. 24ಕ್ಕೆ 21. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಬಹಳಷ್ಟು ವಿಳಂಬವಾಗಿ ಪಂದ್ಯ ಸಾಗ್ತಾ ಇದೆ. ಸಮಯ ಹತ್ತಾಗ್ತಾ ಇದೆ.
ಎರಡನೇ ಓವರ್ಗಾಗಿ ಅಭಿ ಭಟ್ಟನ್ನು ಪರಿಚಯಿಸ್ತಾ ಇದೆ. ಎರಡನೇ ಓವರ್ಗಾಗಿ ಮಧುಕರನ್ನು ಪರಿಚಯಿಸ್ತಾ ಇದೆ. ನೋ ಬಾಲ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಇಪ್ಪತ್ತ 4 ಚೆಂಡುಗಳ ಮುಂದೆ 20 ಓಟದ ಅವಶ್ಯಕತೆ. ಬೀಸುವಂತ ಪ್ರಯತ್ನ, ದಾಂಡು ಚೆಂಡು ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಕೊನೆ 5 ಚೆಂಡು ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಚೆಂಡು. ಕ್ಯಾಚ್ ಕೈ ಸೇರ್ತಾ ಇದೆ. ಹುತ್ತರಿ ಆಘಾತ. ಹರಿ ವಿಕೆಟ್ ನೆಲ್ಲ ಕುರುಳ್ತಾ ಇದೆ. ಹೊಸ ಆಟಗಾರ ಹೇಮಂತ್ ಬಾಬು ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು 3ನೇ ಬಾರಿಗೆ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
ಇದು ಮುಖ್ಯವಾಗಿ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಧನು ದಾಂಡಿನ ಮುಖ್ಯವಾಗಿ ಇದು ಕೇವಲ 12 ಓಟದ ಅವಶ್ಯಕತೆ 19 ಚೆಂಡುಗಳ ಮುಂದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಧನು ದಾಂಡಿನ ಮುಖ್ಯವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮತ್ತು 18 ಇನ್ನು ಕೇವಲ 11 ಓಟದ ಅವಶ್ಯಕತೆ 19 ಚೆಂಡುಗಳ ಮುಂದೆ. ಮುಖ್ಯವಾಗಿ ವಿಪರಿ ಆಘಾತವನ್ನು ಕಾಣ್ತಾ ಇದೆ. ಧನು ಬ್ಯಾಕ್ ಟು ಪೆವಿಲಿಯನ್. 18 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ 18ಕ್ಕೆ 11. ಹೊಸ ಆಟಗಾರ ಉಜ್ವಲ್ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 18 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ. ಪ್ರಶಸ್ತಿ ಸುತ್ತಿಗೆ ಎಂಟ್ರಿಗಾಗಿ ಸಿಕೆಸಿಸಿ ಟೂರ್ನಮೆಂಟ್ ಅನ್ನು ಜಯಿಸುವಂತ ತಂಡ 50,000 ಜೊತೆಗಾಗಿ ಆಕರ್ಷಕ ಮಟ್ಟದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 25,000 ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೋತಾರೆ. ತೃತೀಯ ಸ್ಥಾನ ತಂಡ 12,000 ಜೊತೆಗೆ ಬಹಳ ಸದುತ್ತಮ ರೀತಿಯ ಎಸೆತ.